ಓಪನ್ ಈಸ್ ದಿ ಲೋ ಆರ್ ಓಪನ್ ಈಸ್ ದಿ ಹೈ, ಈ ಥರ ಸ್ಟಾಕ್ಸಲ್ಲಿ ಯಾವ ಥರ ಟ್ರೇಡಿಂಗ್ನ ಮಾಡೋದು? ಓಪನ್ ಲೋ ಅಥವಾ ಓಪನ್ ಹೈ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟಾಕ್ ಇವತ್ತಿನ ದಿನ 100 ರೂಪಾಯಿಗೆ ಓಪನ್ ಆಗಿದೆ. ಓಪನ್ ಆದ ತಕ್ಷಣ ವಿತೌಟ್ ಮೇಕಿಂಗ್ ಎನಿ ಲೋ ಮಾರ್ಕೆಟ್ ಸೀದಾ ಅಪ್ಸೈಡೇ ಹೋಗಿದೆ ಅಂತಂದರೆ ಓಪನ್ ಈಸ್ ದಿ ಲೋ ಅಂತ ಅರ್ಥ. ಈ ಥರ ಸ್ಟಾಕ್ಸ್ಗಳು ತುಂಬ ಬುಲ್ಲಿಶ್ ಆಗಿ ಇರ್ತವೆ. ಇದೇ ಥರ ಒಂದು ಸ್ಟಾಕು 200 ರೂಪಾಯಿಗೆ ಓಪನ್ ಆಗಿ ಆ ಓಪನ್ ಪಾಯಿಂಟಿಂದ ಒಂದು ಪೈಸೆ ಕೂಡ ಮೇಲ್ಗಡೆ ಹೋಗದೆ ಕೆಳಗಡೆ ಬಿದ್ದಿದೆ ಅಂತಂದರೆ ಇಂತಹ ಸ್ಟಾಕ್ಸ್ಗಳು ವೀಕ್ ಇದಾವೆ ಅಂತ ಅರ್ಥ. ಸೊ ಈ ಸ್ಟಾಕ್ಸ್ನ ನಾವು ಶಾರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಓಪನ್ ಲೋ ಸ್ಟಾಕ್ಸ್ಗಳನ್ನ ಬುಲ್ಲಿಶ್ ಸೈಡ್ ನೋಡಿ, ಓಪನ್ ಹೈ ಸ್ಟಾಕ್ಸ್ಗಳನ್ನ ಶಾರ್ಟ್ ಸೈಡ್ ನೋಡಿ. ಓಪನ್ ಲೋ ಕ್ಯಾಂಡಲ್ ಸ್ಟಿಕ್ಸ್ ಅಪ್ರಾಕ್ಸಿಮೇಟ್ಲಿ ಈ ಥರ ಇರುತ್ತೆ. ಸೊ ಓಪನ್ ಈಸ್ ದಿ ಲೋ, ಓಪನ್ಗಿಂತ ಕೆಳಗಡೆ ಟೇಲ್ ಇಲ್ಲೇ ಇಲ್ಲ. ಓಪನ್ ಹೈ ಸ್ಟಾಕ್ಸ್ಗಳು ಬಿಯರಿ ಸ್ಟಾಕ್ಸ್ಗಳು. ಸೊ ಈ ಥರ ಕಾಣುತ್ತೆ. ಸೊ ಓಪನ್ ಆದಮೇಲೆ ಮಾರ್ಕೆಟು ಮೇಲ್ಗಡೆ ಹೋಗೇ ಇಲ್ಲ, ಸಂಪೂರ್ಣವಾಗಿ ಕೆಳಗಡೆನೇ ಬೀಳಿಗೆ ಸ್ಟಾರ್ಟ್ ಆಗಿದೆ. ಈ ಓಪನ್ ಹೈ ಲೋ ಸ್ಟಾಕ್ಸ್ಗಳನ್ನು ಫಿಲ್ಟರ್ ಮಾಡಿ ಯಾವ ಥರ ಟ್ರೇಡಿಂಗ್ ಮಾಡಬೇಕು ಅನ್ನೋದನ್ನು ಪಾರ್ಟ್ 2ದಲ್ಲಿ ನೋಡೋಣ.